ಇಂಡಿಯನ್ ಸ್ಟೈಲ್ ವೆಜಿಟೇಬಲ್ ಪಾಸ್ತಾ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಇಂಡಿಯನ್ ಸ್ಟೈಲ್ ಪಾಸ್ತಾ ಮಾಡೋಕ್ಕೆ ಬೇಕಾಗೋದು ಪಾಸ್ತಾ ಇದು 3 ಜನಕ್ಕೆ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು 10ರಿಂದ 15 ಪೀಸು, ಒಂದು 8ರಿಂದ 10 ಪೀಸು ಒಣಮೆಣಸು ಕರಿಮೆಣಸು ತೊಗೊಂಡಿದ್ದೀನಿ. ಇದು 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ 3 ಹಸಿರು ಮೆಣಸಿನ್ಕಾಯಿನ ಇಟ್ಕೊಂಡಿದ್ದೀನಿ. ಇದು ರುಬ್ಕೊಳ್ಳೋಕ್ಕೋಸ್ಕರ ಟೊಮ್ಯಾಟೊ ಒಂದು ದೊಡ್ಡದಿರಬೇಕು. ಇಲ್ಲಿ ಮಿಕ್ಸ್ಡ್ ತರಕಾರಿ ಆಲೂಗೆಡ್ಡೆ, ಕ್ಯಾರೆಟು, ಬೀನ್ಸ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಳೆದಿಟ್ಕೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸಿಂದ ಇಂಡಿಯನ್ ಸ್ಟೈಲಲ್ಲಿ ಪಾಸ್ತಾ ಹೇಗೆ ಮಾಡೋದು ನೋಡೋಣ. ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಬೀನ್ಸು, ಕ್ಯಾರೆಟು ಮತ್ತು ಆಲೂಗೆಡ್ಡೆನ ಲೈಟಾಗಿ 5 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಫಾಸ್ಟಾಗಿ ಆಗುತ್ತೆ ಪಾಸ್ತಾ ಅಂತ. ಎಣ್ಣೆಲೂ ಫ್ರೈ ಮಾಡ್ಕೋಬೋದು, ಬಟ್ ಫಾಸ್ಟಾಗಿ ಆಗಲ್ವಲ್ಲ ಅಂತ ಇದನ್ನು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ಉಪ್ಪು ಹಾಕ್ಕೊಳ್ತೀನಿ. ತರಕಾರಿಗೆ ಅಬ್ಸರ್ವ್ ಆಗೋಕ್ಕೆ ಉಪ್ಪು ಹಾಕ್ಕೊಳ್ತೀನಿ. ನೆಕ್ಸ್ಟು ಟೊಮ್ಯಾಟೊ ಪ್ಯೂರಿ ಮಾಡ್ಕೊಬೇಕು. ನೋಡೋಣ ಬನ್ನಿ. ಪ್ಯೂರಿ ಮಾಡೋದು. ಟೊಮ್ಯಾಟೊ ಪ್ಯೂರಿ ಅಂದರೆ ಏನಿಲ್ಲ, ಟೊಮ್ಯಾಟೊ ಪೇಸ್ಟ್ ಮಾಡ್ಕೋಬೇಕು. ಸೊ ನಾವೇನು ಟೊಮ್ಯಾಟೊ ಕೆಚಪ್ ಬಳಸೋದೇ ಇರೋದ್ರಿಂದ ಟೊಮ್ಯಾಟೊ ಇದು ಮಾಡ್ಕೊಳ್ತೀನಿ. ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. 3 ಮೆಣಸಿನ್ಕಾಯಿ ಹೇಳಿದ್ನಲ್ಲ, 3 ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ರುಬ್ಬಕ್ಕೆ. ಮತ್ತು ಇಲ್ಲಿ ಬೆಳ್ಳುಳ್ಳಿ ಮತ್ತು ಮೆಣಸು, ಕರಿಮೆಣಸು ಇಟ್ಕೊಂಡಿದ್ನಲ್ಲ ಒಣಮೆಣಸು, ಅದನ್ನು ಇಷ್ಟನ್ನು ಹಾಕ್ಕೊಳ್ತೀನಿ. ಇಷ್ಟನ್ನು ಇವಾಗ ರುಬ್ಕೋಬೇಕು. ಟೊಮ್ಯಾಟೊ ಪ್ಯೂರಿ ಅಥವಾ ಟೊಮ್ಯಾಟೊ ಪೇಸ್ಟ್ ರೆಡಿ ಇದೆ ನೋಡಿ, ಈ ಥರ ಆಗುತ್ತೆ. ಸೊ ಬನ್ನಿ ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಲೆ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ. ಸೊ ಈಗ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ 2 to 3 ಟೇಬಲ್ ಸ್ಪೂನ್ ಎಣ್ಣೆ ಸಾಕಾಗುತ್ತೆ, ಜಾಸ್ತಿ ಎಣ್ಣೆ ಬೇಡ ಪಾಸ್ತಾಗೆ. ಮನೇಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ. ಹಾಕ್ಕೊಂಡಿದ್ದೀನಿ ಎಣ್ಣೆನ. ಈಗ ಆಯಿಲ್ ಆಲ್ಮೋಸ್ಟ್ ಫ್ರೈ ಆಗಿದೆ. ಈಗ ಇದಕ್ಕೆ ಆನಿಯನ್ ಹಾಕ್ಕೊಳ್ಳೋಣ. ಆನಿಯನ್ ಹಾಕ್ಕೊಂಡಿದ್ದೀನಿ. ಆನಿಯನ್ನು ಸ್ವಲ್ಪ ಗೋಲ್ಡನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ಫ್ರೈ ಆಗಿದೆ. ಈಗ ಟೊಮ್ಯಾಟೊ ಪೇಸ್ಟ್ ಇತ್ತಲ್ಲ, ಟೊಮ್ಯಾಟೊ ಪ್ಯೂರಿ, ಅದನ್ನು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಈಗ ಇದಕ್ಕೆ ಉಪ್ಪು ಹಾಕ್ಕೊಂಬಿಡೋಣ. ಇದಕ್ಕೆ ಆಲ್ರೆಡಿ ತರಕಾರಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಜಸ್ಟ್ ಇಷ್ಟು ಉಪ್ಪು ಹಾಕೋಣ. ತರಕಾರಿ ಹಾಫ್ ಬಾಯ್ಲ್ ಮಾಡ್ಕೊಂಡಿದ್ದೆನಲ್ಲ ನೋಡಿ, ಬೆಂದಿದೆ. ಈಗ ಇದನ್ನು ಅದು ಆನಿಯನ್ನು ಮತ್ತು ಟೊಮೆಟೊ ಪ್ಯೂರಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದರೊಳಗಡೆ ಹಾಕ್ಕೊಳ್ಳೋಣ. ನೋಡಿ, ಇದು ಕ್ಲೀನಾಗಿ ಫ್ರೈ ಆಗಿದೆ. ಸೊ ಇದಕ್ಕೆ ಮಿಕ್ಸ್ ತರಕಾರಿನ ಹಾಕ್ಕೊಬಿಡೋಣ. ನೀರು ಸಮೇತ ಹಾಕ್ಕೊಳ್ತೀನಿ, ಯಾಕಂದರೆ ನಮ್ಮನೇಲಿ ಪಾಸ್ತಾ ಸ್ವಲ್ಪ ಜ್ಯೂಸಿಯಾಗಿರಬೇಕು, ಸೂಪಿಯಾಗಿರಬೇಕು. ಆಗಲೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ತರಕಾರಿ, ಆನಿಯನ್, ಟೊಮೆಟೊ ಪ್ಯೂರಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಈಗ ಉಪ್ಪು ಖಾರ ನೋಡ್ಕೊಳ್ಳಿ. ನಿಮ್ಗೆ ಲೈಟಾಗಿ ಖಾರ ಬೇಕು ಅಂದರೆ, ಉಪ್ಪು ಬೇಕಂದರೆ ಈ ಟೈಮಲ್ಲಿ ನಾವು ಹಾಕ್ಕೊಂಬಿಡ್ಬೋದು. ಇದಕ್ಕೆ ಲಾಸ್ಟಲ್ಲಿ ಪಾಸ್ತಾ ಹಾಕಿದ್ರೆ ಆಯಿತು. ಪಾಸ್ತಾ ಏನು ಜಾಸ್ತಿ ಬೇಕಾಗಲ್ಲ, ಅದಕ್ಕೆ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ನಾನು. ಇದರೊಳಗಡೆ ಹಾಕ್ಕೊಬಿಡ್ತೀನಿ ನಾನು ಪಾಸ್ತಾನ. ಸೊ ತೊಳೆದಿಟ್ಕೊಂಡಿದ್ದೀನಿ. ನಮ್ಮ ಮನೇಲಿ ಏನೇ ತಂದರೂ ತೊಳಿತೀವಿ. ಸೊ ಪಾಸ್ತಾ ತೊಳೆದಿದ್ದೀನಿ. ಸೊ ಈಗ ಇದರೊಳಗಡೆ ಅದು ಫ್ರೈ ಆಗ್ತಿದೆಯಲ್ಲ, ಅದರೊಳಗಡೆ ಹಾಕೋಣ ಬನ್ನಿ. ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು 10 ಮಿನಿಟ್ಸ್ ಚೆನ್ನಾಗಿ ಪಾಸ್ತಾ ಬೇಯ್ದುಬಿಡುತ್ತೆ. ಇದರೊಳಗಡೆ ಜ್ಯೂಸಿಯಾಗಿರುತ್ತೆ. ಸೊ ಬೇಯಕ್ಕೆ ಬಿಟ್ಬಿಡೋಣ. ಇದು ಪ್ಯೂರ್ಲಿ ಇಂಡಿಯನ್ ಬೇಸ್ಡ್ ತರಕಾರಿ ಎಲ್ಲ ಇರುತ್ತೆ. ಪಾಸ್ತಾ ತುಂಬ ವೆರೈಟಿ ಮಾಡ್ಬೋದು. ಒಂದು ಓನ್ಲಿ ಟೊಮೆಟೊ ಪ್ಯೂರಿ ಹಾಕಿ ಪಾಸ್ತಾನ ಬೇಯಿಸಿ ಮಾಡ್ಬೋದು. ಇನ್ನೊಂದು ಚೀಸಿ ಪಾಸ್ತಾ ಮಾಡ್ಬೋದು. ಇನ್ನೊಂದು ವೆಜಿಟೇಬಲ್ ಪಾಸ್ತಾ ಮಾಡ್ಬೋದು. ಇಲ್ಲ ಏನೂ ಇಲ್ಲ ಅಂತಂದರೆ ಪಾಸ್ತಾ ಸಪ್ರೇಟಾಗಿ ಬೇಯಿಸ್ಬಿಟ್ಟು ನಮಗೆ ಯಾವ ಮಸಾಲೆ ಬೇಕೋ ಅದನ್ನು ಮಿಕ್ಸ್ ಮಾಡಿದ್ರೆ ಪಾಸ್ತಾ ರೆಡಿ ಆಗುತ್ತೆ. ಸೊ ನಮ್ಮ ಮನೇಲಿ ಇಂಡಿಯನ್ ಸ್ಟೈಲ್ ಯೂಶ್ವಲಿ ನಾವು ತುಂಬ ಇಷ್ಟಪಡ್ತೀವಿ. ಪ್ಲಸ್ ಇವಾಗ ಚಳಿ ಇರೋದ್ರಿಂದ ಖಾರ ಸ್ವಲ್ಪ ಜಾಸ್ತಿ ಬೇಕು ನಮಗೆ. ಚೀಸೆಲ್ಲ ಅಷ್ಟು ಯಾರಿಗೂ ಇಷ್ಟ ಆಗಲ್ಲ, ಹಾಗಾಗಿ ಮಾಡ್ತಾಯಿದ್ದೀನಿ. ಸೊ ಇದು ಫೈನಲ್ ಹೇಗೆ ರೆಡಿ ಆಗುತ್ತೆ ನೋಡೋಣ. ಅಲ್ಲಿ ಇಂಡಿಯನ್ ಸ್ಟೈಲ್ ವೆಜಿಟೇಬಲ್ ಪಾಸ್ತಾ ರೆಡಿಯಾಗಿದೆ.